ಈಗ ಹನುಮಂತ ಮಾಡಿದ ರಾಮಸ್ತುತಿ ಇದು, ಓದಲಿಕ್ಕೆ ಮಾತ್ರ, ಚಿಂತನೆ ಮಾಡಲಿಕ್ಕೆ ಸಮಯ ಹೋಗ್ತದೆ. ಅಂದರೆ ಹನುಮಂತ ಮಾಡಿದ್ದು ಎನ್ನುವ ದೃಷ್ಟಿಯಿಂದ ಇದನ್ನು ನಾನು ಪ್ರಧಾನವಾಗಿ ತಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೇನೆ. ನಮೋ ರಾಮಾಯ ಅಂದರೆ ಇದರಲ್ಲಿ ದಶಾವತಾರಗಳ ಪಿಕ್ಚರ್ ಇದೆ ಅಂತ ಕೊಟ್ಟಿದ್ದೇನೆ. ನಮೋ ರಾಮಾಯ ಹರಯೇ ವಿಷ್ಣವೇ ಪ್ರಭವಿಷ್ಣವೇ ಆದಿದೇವಾಯ ದೇವಾಯ ಪುರಾಣಾಯ ಗದಾಭೃತೆ ವಿಷ್ಟರೇ ಪುಷ್ಪಕೆ ನಿತ್ಯಂ ನಿವಿಷ್ಟಾಯ ಮಹಾತ್ಮನೆ ಪ್ರಕೃಷ್ಟ ವಾನರಾನೀಕ ಜುಷ್ಟ ಪದಾಂಬುಜಾಯತೆ ನಿಷ್ಪಿಷ್ಟ ರಾಕ್ಷಸೇಂದ್ರಾಯ ಜಗದಿಷ್ಟ ವಿಧಾಯಿನೇ ನಮಃ ಸಹಸ್ರಶಿರಸೆ ಸಹಸ್ರಚರಣಾಯ ಚ ಸಹಸ್ರಾಕ್ಷಾಯ ಶುದ್ಧಾಯ ರಾಘವಾಯ ಚ ವಿಷ್ಣವೇ ಭಕ್ತಾರ್ತಿ ಹಾರಿಣೇ ತುಭ್ಯಂ ಸೀತಾಯ ಪತಯೇ ನಮಃ ಹರಯೇ ನಾರಸಿಂಹಾಯ ದೈತ್ಯರಾಜ ವಿದಾರಿಣಿ ನಮಸ್ತುಭ್ಯಂ ವರಾಹಾಯ ದಂಷ್ಟ್ರೋದ್ಧತ ವಸುಂಧರ ತ್ರಿವಿಕ್ರಮಾಯ ಭವತೆ. ಅಕ್ಷರ ಆಗಲಿಲ್ಲ, ಬಲಿಯಜ್ಞ ರಿಪೇರಿ ಮಾಡಲಿಕ್ಕೆ ಕೊಟ್ಟಿದ್ದೆ ಮರೆತು. ವಿಭೇದಿನೇ ನಮೋ ವಾಮನ ರೂಪಾಯ ನಮೋ ಮಂದರಧಾರಿಣೆ ನಮಸ್ತೆ ಮತ್ಸ್ಯರೂಪಾಯ ತ್ರಯೀ ಪಾಲನಕಾರಿಣೆ ವೇದವನ್ನು ಉದ್ಧಾರ ಮಾಡಿದವನು ಅಂತ ಚಿಂತನೆ. ನಮ ಪರಶುರಾಮಾಯ ಕ್ಷತ್ರಿಯಾಂತಕರಾಯತೆ ನಮಸ್ತೆ ರಾಕ್ಷಸಜ್ಞಾಯ ನಮೋ ರಾಘವರೂಪಿಣೆ ಮಹಾದೇವ ಮಹಾಭೀಮ ಮಹಾಕೋದಂಡ ಭೇದಿನೇ ಕ್ಷತ್ರಿಯಾಂತಕರ ಕ್ರೂರ ಭಾರ್ಗವತ್ರಾಸ ಹರಿಣೆ ನಮೋಸ್ತು ಅಹಲ್ಯ ಸಂತಾಪ ಹರಿಣೆ ಚಾಪ ಹರಿಣೆ ನಾಗಾಯುತ ಬಲೋಪೇತ ತಾಟಕಾದೇಹ ಹರಿಣೆ. ಬಹಳ ಚಂದವಾದ ಒಂದು ಶಬ್ದ. ತಾಟಕೆ ಎಷ್ಟು ದೊಡ್ಡ ಜೋರಿದ್ದಾಳೆ ಅಂತ ಕೇಳುವುದಕ್ಕೆ ಅವಳು 10,000 ಆನೆ ಬಲವುಳ್ಳವಳು ಅಂತ ಹೇಳ್ತಾರೆ ಬ್ರಹ್ಮದೇವರ ವರಪ್ರಸಾದಗಳಿಂದಾಗಿ. ನಾಗಾಯುತ, ನಾಗ ಅಂದರೆ ಹಾವಲ್ಲ ಆನೆ, ಬಲೋಪೇತ ನಾಗಪುರ ಹಸ್ತಿನಾಪುರ ಇದ್ದಾಗೆ. ತಾಟಕಾದೇಹಾರಿಣೆ ಶಿಲಾ ಕಠಿಣ ವಿಸ್ತಾರ ವಾಲಿ ವಕ್ಷೋ ವಿಭೇದಿನೇ. ಒಂದು ಬಾಣದಿಂದ ವಾಲಿಯ ಹೃದಯವನ್ನು ಹೊಡೆದ ಅಂದರೆ ಅದು ಬೆಟ್ಟದಿಂದ ಗಟ್ಟಿ ಇತ್ತಂತೆ ವಾಲಿಯ ಹೃದಯ ಅಂದರೆ. ರಾವಣಿಗೂ ಬಗ್ಗದ ದೇಹ ಅದು. ನಮೋ ಮಾಯಾ ಮೃಗೋವ್ಯಾಧ ಹಾರಿಣಿ ಅಜ್ಞಾನ ಹಾರಿಣಿ. ಎಲ್ಲ ಕೆಲವು ಸ್ತೋತ್ರಗಳಲ್ಲಿ ವಿಶೇಷವಾದ ಅಂಶಗಳು. ನಾಗಾಯುತ ತಾಟಕೆ ಎನ್ನುವುದಾಗಲಿ, ಶಿಲಾ ಕಠೋರವಾದಂತಹ ಮೃಗೋನ್ಮಾಥ ಹಾರಿಣಿ, ಶಿಲಾ ಕಠಿಣವಾದಂತಹ ವಾಲಿಯ ಎದೆ ಅನ್ನೋದಾಗಲಿ, ದಶಸ್ಯಂದನ ದುಃಖಾಬ್ದಿ ಶೋಷಣ ಅಗಸ್ತ್ಯ ರೂಪಿಣಿ, ಸಮುದ್ರವನ್ನು ಶೋಷಣೆ ಮಾಡಿದವ ಅಗಸ್ತ್ಯ ಇದ್ದಾನಲ್ಲ ಹಾಗೇ ಇವ ಇದ್ದಾನೆ ಅಂತ. ಅನೇಕೋರ್ಮಿ ಸಮಾಧೂತ ಸಮುದ್ರ ಮದಹಾರಿಣೆ, ಸಮುದ್ರದ ಸೊಕ್ಕನ್ನು ಮುರಿದಿದ್ದಾನೆ. ಮೈಥಿಲಿ ಮಾನಸಾಂಬೋಜ ಭಾನವೇ, ಆ ತುಂಡನ್ನೆಲ್ಲ ಕದ್ದಿದ್ದಾರೆ. ಲೋಕ ಸಾಕ್ಷಿಣೆ ಅಂದರೆ ಹೇಗೆ ಒಂದು ಕಡೆಯಿಂದ ಏಕರಿಸಲಿಕ್ಕೆ ಬರ್ತದೆ ಶಬ್ದಗಳು ಅಂತ ಚೆನ್ನಾಗಿರ್ತದೆ ಅಂದಾಗ ಸ್ಕಂದ ಪುರಾಣದಲ್ಲಿ ಬಂದ ಸ್ತೋತ್ರ ಇದು. ಮತ್ತೆ ರಾಜೇಂದ್ರಾಯ ನಮಸ್ತುಭ್ಯಂ ಜಾನಕಿ ಪತಯೇ ಹರೇ ತಾರಕ ಬ್ರಹ್ಮಣೇ ತುಭ್ಯಂ ನಮೋ ರಾಜೀವಲೋಚನ ರಾಮಾಯ ರಾಮಚಂದ್ರಾಯ ವರೇಣ್ಯಾಯ ಸುಖಾತ್ಮನೆ ವಿಶ್ವಾಮಿತ್ರ ಪ್ರಿಯಾಯ ಇದನ್ನಮಃ ಕರವಿದಾರಿಣೆ ಪ್ರಸೀದ ದೇವದೇವೇಶ ಭಕ್ತಾನ ಭವ್ಯಪ್ರದ ರಕ್ಷಮಾಂ ಕರುಣಾಸಿಂಧೋ ರಾಮಚಂದ್ರ ನಮೋಸ್ತುತೆ. ಎಲ್ಲ ಸ್ತೋತ್ರಗಳನ್ನು ಕೊಡುವುದು ಯಾಕೆ ಅಂದರೆ ಇದು ಅಧಿಕೃತವಾದ ಸ್ತೋತ್ರ, ಹನುಮಂತ ಮಾಡಿದ್ದು ಅಂತ ಒಂದು, ಅದನ್ನು ರಿವೀಲ್ ಮಾಡಿದ್ದು ವೇದವ್ಯಾಸರ ಪುರಾಣದಲ್ಲಿದೆ ಅಂತ ಒಂದು, ಭಾಳ ಸುಂದರವಾಗಿ ಅರ್ಥ ಆಗಲಿಕ್ಕೆ ಬರ್ತದೆ ಅಂತ ಮಗದೊಂದು, ಇದನ್ನು ತಪ್ಪಿಸಿಕೊಳ್ಬೇಡಿ ಹೇಳಬೇಕು ಅಂತ ಹೇಳಲಿಕ್ಕೋಸ್ಕರ ಮತ್ತು ಒಂದು. ಹಾಗಾಗಿ ಇದನ್ನು ಕೊಡ್ತಾ ಇದ್ದೇನೆ, ಪ್ರೆಸೆಂಟ್ ಮಾಡ್ತಾ ಇರೋದು ಯಾಕೆಂದರೆ ಇದೆಲ್ಲ ಪ್ರತಿನಿತ್ಯ ಅಲ್ಲದಿದ್ದರೂ ಅಪರೂಪಕ್ಕೊಮ್ಮೆ ಆದರೂ ಹೇಳಲಿಕ್ಕೆ ಅನುಕೂಲ ಆಗುವ ಹಾಗೆ. ರಕ್ಷಮಾಂ ವೇದ ವಚಸಾಮಪಿ ಅಗೋಚರ ರಾಘವ ಪಾಹಿಮಾಂ ಕೃಪಯಾ ರಾಮ ಶರಣಂ ತ್ವಾಮುಪೈಮ್ಯಹಂ. ರಘುವೀರ ಮಹಾಮೋಹ ಮೋಹಂ ಅಪಾಕುರು ಮಮಾಥುನ ಸ್ಥಾನೇ ಚ ಆಚಮನೆ ಭುಕ್ತೋ ಜಾಗ್ರಸ್ವಪ್ನ ಸುಷುಪ್ತಿಷು ಸರ್ವಾವಸ್ಥಾ ಸರ್ವತ್ರ ಪಾಹಿಮಾಂ ರಘುನಂದನ. ಯಾವ ಹೊತ್ತಿನಲ್ಲಿಯೂ ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳಿಕೊಳ್ಳಿಕ್ಕೆ ಮಹಿಮಾನಂ ತವ ಸ್ತೋತಂ ಕಸ್ಸಮರ್ಥಃ ಜಗತ್ರಯೇ ತ್ವಮೇವ ತ್ವನ ಮಹತ್ವಂ ವೈ ಜಾನಾಸಿ ರಘುನಂದನ. ದೊಡ್ಡ ಪ್ರಮೇಯ ಅದು. ದೇವರನ್ನು ನಮಗೆಲ್ಲ ಹೇಳಲಿಕ್ಕೆ ಪೂರ ಬರುವುದಿಲ್ಲ. ಯಥೋ ವಾಚೋ ನಿವರ್ತಂತೆ ಅಂತ ಸ್ವಯಂಹಿಮನಿ ಪ್ರತಿಷ್ಠಿತ ಅಂತ ಭಗವಂತನೇ ಭಗವಂತ ಮಾತ್ರ ತಾನಿಗೆ ತಾನೇ ಗೊತ್ತು ಅಂತ ಹೇಳುವ ಒಂದು ಅಪೂರ್ವವಾದ ವೇದಾಂತ ಪ್ರಮೇಯವು ಈ ಸ್ತೋತ್ರದಲ್ಲಿ ಅಡಗಿದೆ. ಇದರ ಇನ್ನು ಫಲಶ್ರುತಿ ಇದೆ, ನಾನು ಅದನ್ನು ಹಾಕಲಿಕ್ಕೆ ಹೋಗಲಿಲ್ಲ, ಅದೆಲ್ಲ ಹೇಳಬೇಕಾಗಿಲ್ಲ. ದೇವರು ತನ್ನನ್ನು ಮಾತಾಡಿಸಿಕೊಂಡವನಿಗೆ ಅವನಿಗೇನು ಬೇಕು ಅಂತ ನೋಡಿ ಖಂಡಿತ ಕೊಡ್ತಾನೆ. ನಾವು ಕೇಳದಿದ್ದದ್ದನ್ನು ಕೊಡ್ತಾನೆ, ಕೆಲವೊಮ್ಮೆ ನಾವು ತಪ್ಪು ಕೇಳಿದರೂ ಕೊಡುವುದಿಲ್ಲ ಮಾಡ್ತಾನೆ. ಆದ್ದರಿಂದ ಏನು ಸಮಸ್ಯೆ ಇಲ್ಲ. ಹಾಗಾಗಿ ನಾನು ಅದನ್ನೊಂದು 4-5 ಗೆರೆ ಇರ್ತದೆ ಕಟ್ಟತ್ತಿದೆ. ರಾಮಸ್ತುತಿ ಮಾತ್ರ ಅಲ್ಲ, ಹನುಮಂತ ಸೀತೆಯ ಸ್ತುತಿಯನ್ನು ಮಾಡಿದ್ದ, ಅದು ಅಪೂರ್ವ ಸಿಗುವುದಿಲ್ಲ, ಅದನ್ನು ಮತ್ತೆ ತಂದಾಕಿದ್ದೇನೆ. ಜಾನಕಿತ್ವಾಂ ನಮಸ್ಯಾಮಿ ಸರ್ವಪಾಪ ಪ್ರಣಾಶಿನಿ. 10-40 ವಿಶೇಷಣಗಳು ಇಲ್ಲಿ ಇವೆ. ಸೀತೆಯ ಬಗ್ಗೆಯೂ ಭಾಳ ಚಂದವಾಗಿದೆ. ದಾರಿದ್ರ್ಯ ರಣ ಸಂಹಾರತ್ರೀಂ ಭಕ್ತಾನಾಂ ಇಷ್ಟದಾಯಿನಿ. ಅವಳು ಲಕ್ಷ್ಮೀ ಐಶ್ವರ್ಯರಾಣಿ ಗೊತ್ತಾಗಲಿಕ್ಕೆ ಮೊದಲೇ ಬಡತನವನ್ನು ನೀಗಿಸುವವಳು ಅಂತಲೇ ಶುರು ಮಾಡ್ತಾನೆ. ವಿದೇಹರಾಜತನಯಾಂ ರಾಘವಾನಂದಗಾರಿಣೀಂ ಭೂಮೇಹಿ ದ್ವೈತರಂ ವಿದ್ಯಾ ನಮಾಮಿ ಪ್ರಕೃತಿಂ ಶಿವಾಂ
ಪೌಲಸ್ತ್ಯೈಶ್ವರ್ಯ ಸಂವರ್ತ್ರೀಂ ಭಕ್ತಾಭೀಷ್ಟಾಂ ಸರಸ್ವತೀಂ ಪತಿವ್ರತ ಧುರೀಣಾಂ ತ್ವಾಂ ನಮಾಮಿ ಜನಕಾತ್ಮಜಂ ಅನುಗ್ರಹ ಪರಾಂ ವೃದ್ಧಿಂ ಅನಗಾಂ ಹರಿವಲ್ಲಭಾಂ ಆತ್ಮವಿದ್ಯಾಂ ತ್ರಯೀರೂಪಾಂ. ಏನು ಚೆನ್ನಾಗಿದೆ ನೋಡಿ. ಉಮಾರೂಪಾಂ ನಮಾಮಿ, ಪರಮಾತ್ಮನ ವಿದ್ಯೆ ಅದು ವೇದಸ್ವರೂಪ, ತ್ರಯೀರೂಪ, ಉತ್ತಮವಾದಂಥ ಜ್ಞಾನವನ್ನು ಕೊಡುವಂಥದ್ದು ಉಮಾರೂಪ. ಉಮಾರೂಪ ಅಂದರೆ ಉತ್ಕೃಷ್ಟ ಜ್ಞಾನ ಅಂತ ಅರ್ಥ. ಇದ್ದಾಗೆ, ಪ್ರಮಾಣ ಇದ್ದಾಗೆ ಅಂತ ನಿನ್ನನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಪ್ರಸಾದಾಭಿಮುಖೀಂ ಲಕ್ಷ್ಮೀಂ ಕ್ಷೀರಾಬ್ಧಿ ತನಯಾಂ ಶುಭಾಂ, ಶುದ್ಧವಾದ ಲಕ್ಷ್ಮೀ ಅಂತ ಹೇಳಲಿಕ್ಕೋಸ್ಕರ ಪದಗಳೆಲ್ಲ ಇಲ್ಲಿ ಬಂದಿವೆ. ನಮಾಮಿ ಚಂದ್ರಭಗಿನೀಂ ಸೀತಾಂ ಸರ್ವಾಂಗ ಸುಂದರೀಂ ನಮಾಮಿ ಧರ್ಮನಿಲಯಾಂ ಕರುಣಾಂ ವೇದಮಾತರಂ ಪದ್ಮಾಲಯಾಂ ಪದ್ಮಾಸ್ತಾಂ ವಿಷ್ಣುವಷ್ಟ ತಲಾಲಯಾಂ ನಮಾಮಿ ಚಂದ್ರನಿಲಯಾಂ ಸೀತಾಂ ಚಂದ್ರನಿಭಾನನಾಂ ಆಹ್ಲಾದ ರೂಪಿಣೀಂ ಸಿದ್ಧಿಂ ಶಿವಾಂ ಶಿವಕರೀಂ ಸತೀಂ ನಮಾಮಿ ವಿಶ್ವಜನನೀಂ ರಾಮಚಂದ್ರೇಷ್ಟವಲ್ಲಭಾಂ ಸೀತಾಂ ಸರ್ವಾನವದ್ಯಾಂಗಿಂ ಭಜಾಮಿ ಸತತಂ ಪ್ರದಾ. ಇದು ಅಲ್ಲಿದ್ದೆ ಪುರಾಣದ್ದು ಸೀತಾಸ್ತುತಿ. ಬಹಳ ಚಂದವಾಗಿ ಆಕೆ ಭೂದೇವಿ ಆದ್ದರಿಂದ ಕೌಶೇಯ ರಕ್ತವಸನಾಂ ಅರವಿಂದ ನೇತ್ರಾಂ ಪಾಶಾಂಕುಶಾಭಯ ವರೋದ್ಯತ ಪದ್ಮಹಸ್ತಾಂ ಅಂತ ಅವಳ ಲಕ್ಷಣ. ಹಾಗೆ ಅದೇ ಲಕ್ಷಣದಲ್ಲಿ ಆಕೆಯ ಚಿತ್ರವನ್ನು ಕೊಟ್ಟಿದೆ. ಸೀತಾ ಸಮೇತ ರಾಮನ ಪ್ರಾರ್ಥನೆ ಮಾಡುವುದಾದರೆ ಇದೆಲ್ಲ ಶ್ಲೋಕಗಳನ್ನು ನಾನು ಹೆಚ್ಚಾಗಿ ಕೊಡುವುದುಂಟು, ಹೇಳಬೇಕಾದಲ್ಲಿ ಶ್ಲೋಕ ಮಂತ್ರಗಳು ಅಂತ. ಇದೆಲ್ಲ ಓಂಕಾರ ಘಟಿತವಾದ ಮಾತುಗಳೇ. ಓಂ ನಮೋ ಭಗವತೆ ಶ್ರೀರಾಮಾಯ ಪರಮಾತ್ಮನೆ ಸರ್ವಭೂತಾಂತರಸ್ಥಾಯ ಸಸೀತಾಯ ನಮೋ ನಮಃ. ಓಂ ನಮೋ ಭಗವತೆ ಶ್ರೀರಾಮಚಂದ್ರಾಯ ವೇದಸೆ ಸರ್ವವೇದಾಂತವೇದ್ಯಾಯ ಸಸೀತಾಯ ನಮೋ ನಮಃ. ಓಂ ನಮೋ ಭಗವತೆ ಶ್ರೀ ವಿಷ್ಣವೇ ಪರಮಾತ್ಮನೆ ಪರಾತ್ಪರಾಯ ರಾಮಾಯ ಸಸೀತಾಯ ನಮೋ ನಮಃ. ಓಂ ನಮೋ ಭಗವತೆ ಶ್ರೀ ರಘುನಾಥಾಯ ಶಾರ್ಗಿಣೆ ಚಿನ್ಮಯಾನಂದರೂಪಾಯ ಸಸೀತಾಯ ನಮೋ ನಮಃ. ಬಹಳ ಚಂದವಾಗಿ ಸೀತೆ ಜೊತೆಯಲ್ಲಿ ಆರಾಮವಾಗಿರುವ ರಾಮನ ಚಿಂತನೆ. ಈಗ ಬರುವ ದೊಡ್ಡ ಘಟ್ಟಕ್ಕೆ, ಪ್ರಾಣಪ್ರಸಾದಕ್ಕೆ. ಈಗ ದೇವರ ಪ್ರಸಾದವನ್ನು ಹನುಮಂತನಿಗೆ ಕೊಡಬೇಕೆನ್ನುವುದು ಕಳೆದ ಬಾರಿ ನೈವೇದ್ಯ ಪ್ರಕರಣದಲ್ಲಿ ಕೊಟ್ಟಿದ್ದೆ. ಒಂದು ಸರ್ತಿ ಹನುಮ ಜಯಂತಿ ಮುಗಿಲಿ ಅಂತ ರಾಮನಿಗೆ ಸಮರ್ಪಣೆ ಮಾಡಿದ್ದೆಲ್ಲ ಹನುಮಂತನಿಗೆ ಕೊಡಬೇಕು ಅಂತ. ಕೇವಲ ಹನುಮ ಜಯಂತಿ ಮಾಡಲಿಕ್ಕೆ ಬರುವುದಿಲ್ಲ, ಹನುಮಂತನ ಪ್ರತೀಕಕ್ಕೆ ಮಾತ್ರ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ. ಹನುಮಂತ ಪ್ರತೀಕಕ್ಕೆ ಮೊದಲು ಪೂಜೆ ಮಾಡಿ ಮತ್ತೆ ದೇವರ ಪ್ರತಿಮೆ ಪೂಜೆ ಮಾಡುವುದು ಅಲ್ಲ, ಎಲ್ಲ ಸುದ್ದಿಯೆಲ್ಲ ಹಿಂದೆ ಹೇಳಿದ್ದೇನೆ. ಈಗ ಹನುಮಂತನಿಗೆ ಕೊಟ್ಟದ್ದನ್ನು ತಿನ್ನಲಿಕ್ಕೆ ಬರ್ತದ? ದೇವರ ಪ್ರಸಾದವನ್ನು ಮಾತ್ರ ತೀರ್ಥ ಆಗಿ ತಿನ್ನಬೇಕು ಅಂತಿರುವುದು. ನೈವೇದ್ಯ ಶೇಷಂ ಅಂತ ಹೇಳಿಕೊಂಡು ಇರುವ ವಾಕ್ಯಗಳ ಕ್ರಮ ಅಲ್ವಾ ಕೇಳಿದರೆ. ಅದಕ್ಕೆ ದೇವರಿಗೆ ಸಮರ್ಪಣೆ ಮಾಡಿದ್ದು, ಮತ್ತು ಪ್ರಾಣದೇವರಿಗೆ ಸಮರ್ಪಣೆ ಮಾಡಿದ್ದು, ಮತ್ತು ಅವನ ಮಡದಿಗೆ ಭರತಿಗೆ ಸಮರ್ಪಿತವಾದದ್ದು, ದೇವರಿಗೆ ಆದ ಪಕ್ಷಣ ಪ್ರಾಣನ ಮೊದಲು ಅಮ್ಮನಿಗೆ ಲಕ್ಷ್ಮಿಗೆ ಸಮರ್ಪಣೆ ಆದದ್ದು, ನಾವು ತಿನ್ನಲಿಕ್ಕೆ ಉಂಟು ಹೇಳಲಿಕ್ಕೆ ಅವರು ನಮಗಿಂತ ದೊಡ್ಡವರು ಹೇಳೋ ಮೊದಲ ಗೆರೆ ಒಂದು. ವ್ಯಾಸಂಚ ಭಾರತೀಂ ವಾಣಿಂ ವಿಧಿಂ ವಾಯುಂ ರಮಾಂತತ ತಥೋ ನಾರಾಯಣಂ ಮೂಲ ಗುರುನ್ ಆಹು ವಿಪಶ್ಚಿತ. ಇವರೆಲ್ಲ ನಮಗೆ ಮೊದಲು ಗುರುಗಳಿದ್ದಾಗ, ನಮಗಿಂದ ಎತ್ತರದವರಿವರು. ಅದರಲ್ಲಿ ಭಗವಂತ ಇದ್ದಾನೆ ನಾರಾಯಣ, ಲಕ್ಷ್ಮಿ ಇದ್ದಾಳೆ ರಮೆ, ಆನಂತರ ಬ್ರಹ್ಮವಾಯುಗಳು ವಿಧಿ ಮತ್ತು ವಾಯು ಇದ್ದಾರೆ, ಅವರ ಮಡದಿಯರು ಭಾರತಿ ಸರಸ್ವತಿಯರಿದ್ದಾರೆ. ಅಷ್ಟೇ ಅಲ್ಲದೆ ನಮಗೆ ಅವರನ್ನೆಲ್ಲ ಪರಿಚಯ ಮಾಡಿದ ವೇದವ್ಯಾಸರು ಇದ್ದಾರೆ ಗುರುಗಳಾಗಿ. ಇಷ್ಟೊಂದು ಎಲ್ಲರಿಗೂ ಶ್ರೀ ಗುರುಭ್ಯೋ ನಮಃ ಅಂದರೆ ಇಷ್ಟು ಜನ ನಮಸ್ಕಾರ ಮಾಡಲೇಬೇಕು ನಾವು. ನಾರಾಯಣಾಯ ನಮಃ, ಲಕ್ಷ್ಮೀ ನಮಃ, ಬ್ರಹ್ಮಣೇ ನಮಃ, ವಾಯುವೇ ನಮಃ, ಸರಸ್ವತಿಯೇ ನಮಃ, ಭಾರತೀಯ ನಮಃ, ಶ್ರೀ ವೇದವ್ಯಾಸಾಯ ನಮಃ. ಇಷ್ಟೊಂದು ಗುರು ನಮಸ್ಕಾರದ ಕ್ರಮ. ಅದಾದ ಬಳಿಕ ಈಗ ಇಷ್ಟು ಜನರದ್ದು ಊಟ ಪ್ರಸಾದ ತಿನ್ನಲಿಕ್ಕೆ ಬರ್ತದೆ ಹೇಳಲಿಕ್ಕೆ ಗೆರೆಗಳು. ಪವಿತ್ರಂ ಭವಮಾನಸ್ಯ ಭುಕ್ತಶೇಷಂ ಜಗದ್ಗುರೋ. ನಮ್ಮ ಜಗತ್ತು, ನಮ್ಮದು ಉಸಿರಾಟ, ನಮ್ಮ ದೇಹ, ಇದರಲ್ಲಿ ಗುರುವಾದದ್ದು ಭಾರವಾದದ್ದು ಯಾವುದು ಕೇಳಿದರೆ ಉಸಿರಾಟವೇ. ಮತ್ತೆಲ್ಲ ಕೈಕಾಲುಗಳು ಮುರಿದೋದ್ರೂ ಸುಮ್ಮನೆ ಇರ್ತೇವೆ ನಾವು, ಪರವಾಗಿಲ್ಲ ಸರಿ ಆಗ್ತದೆ ನಾಳೆ ಅಂತ, ಎಳೆದು ಕಟ್ಟಿದ್ರೆ ಆಯಿತು ಅಂತ. ಮೂಗು ನಿಂತೋದ್ರೆ ಅಂತ ಮಾಡೋದು, ಎಳೆದು ಎಲ್ಲಿ ಕಟ್ಟುದು? ಆದ್ದರಿಂದ ಇಡೀ ದೇಹದಲ್ಲಿ ಗುರುಸ್ಥಾನದಲ್ಲಿ ಇರೋದು ಯಾವುದು ಕೇಳಿದರೆ ನಮ್ಮದು ಮೂಗೆ, ಜಗತ್, ಆಚೀಚೆ ಹೋಗುವಂಥದ್ದು ಉಸಿರಾಟ. ಹಾಗಾಗಿ ಪ್ರಾಣನಿಗೆ ನೈವೇದ್ಯವಾದದ್ದನ್ನು ನಾವು ಸ್ವೀಕಾರ ಮಾಡಿದರೆ ಚೆನ್ನಾಗಿ ಬದುಕಲಿಕ್ಕೆ ಬರ್ತದೆ. ಭುಂಜೀತ ಶುದ್ಧಭಾವೇನ ನಿರ್ದೋಷ ಶ್ರೀಶವಲ್ಲಭ. ಶ್ರೀ ಮತ್ತು ಈಶ, ದೇವರಿಗೆ ಕೊಟ್ಟದ್ದು, ಲಕ್ಷ್ಮಿಗೆ ಕೊಟ್ಟದ್ದು, ಅವರಿಗೆ ಇಷ್ಟವಾದವರು ಪ್ರಾಣದೇವರು. ಅವರಿಗೆ ಇಷ್ಟವಾಗಿ ನಾವು ಇರಬೇಕಾದರೆ ಪ್ರಾಣದೇವರು ಕೊಟ್ಟದ್ದನ್ನು ತಿನ್ನಬೇಕು. ಸರ್ವ ಸಪೂತಮಶ್ನಾತಿ ಸ್ವದಿತಮ್ಮಾತರಿಶ್ವನ. ಪವಮಾನ ಸೂಕ್ತ ಕೊನೆಗೆ ಹೇಳ್ತದೆ, ಪ್ರಾಣದೇವರು ತಿಂದದ್ದರಿಂದಲೇ ಎಲ್ಲರಿಗೂ ಶುದ್ಧ ಆಗುವುದು. ಎಲ್ಲರಿಗೂ, ಎಲ್ಲ ದೇವತೆಗಳಿಗೂ. ಪ್ರಾಣದೇವರು ತಿನ್ನದೇ ಇದ್ದರೆ ಯಾವ ದೇವತೆಗಳು ಸಹ ಸ್ವೀಕಾರ ಮಾಡುವುದಿಲ್ಲ. ಯಾಕೆಂದರೆ ಅದರಲ್ಲಿ ತಪ್ಪಿರ್ತದೆ, ದೈತ್ಯರ ಆಕ್ರಮಣ ಇರ್ತದೆ. ಆದ್ದರಿಂದ ಸರ್ವಂ ಸಪೂತಂ ಅಶ್ನಾತಿ, ಪಾವನ ಆಗುವುದು, ಪವಿತ್ರ ಆಗುವುದು ಸ್ವದಿತಂ ಮಾತರಿಶ್ವನ. ಗಾಳಿ ಮೇಲಕ್ಕೆ ಹಾರದೇ ಇದ್ದರೆ ಯಾವುದೂ ತಿನ್ನಲಿಕ್ಕೆ ಬರುವುದಿಲ್ಲ. ಬಾಯಿಗೆ ಹೋಗಬೇಕಾದ್ರೆ ಮೂಗಿನ ಗಾಳಿ ತಾಗ್ತದೆ ಅಂದರೆ ಪ್ರಾಣನಿದ್ದಾನೆ ಅಂತ ಅರ್ಥ. ನಾವು ಉಸಿರು ನಿಲ್ಲಿಸಿ ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಸಾಯ್ತೇವೆ.
ಪ್ರತಿಯೊಂದು ಗಾಳಿಯ ಚಮತ್ಕಾರದೊಟ್ಟಿಗೆ ಊಟದ ನಾಳ ಹೋಗುವುದು. ಅದಲ್ಲಾದರೆ ಇದಲ್ಲಾದರೆ ಅದು, ನಾನು ಒಟ್ಟಿಗೆ ಸೇರಿಸುವುದಿಲ್ಲ ಹೇಳಲಿಕ್ಕೆ ಆಗುವುದೇ ಇಲ್ಲ. ಎಂಥ ಕ್ರಿಮಿನಲ್ ನೋಡಿ ಮೈಂಡ್. ಪ್ರತಿಯೊಂದು ಅನ್ನ ತುತ್ತನ್ನು ಗಾಳಿ ಗಮನಿಸ್ತದೆ. ಯಾರು ತಿನ್ನುವುದಾದರೂ, ಶಿವಪ್ಪ ತಿನ್ನಲಿ, ಇಂದ್ರರಾಜ ತಿನ್ನಲಿ, ಯಾರಾದರೂ ಉಸಿರಾಡಿರ ಪ್ರಾಣ ಯಸ್ವಾಹೇತಿ ಪ್ರತಿಮಾಂಜು ಹೋತಿ, ಪ್ರತಿಯೊಬ್ಬರು ಆಹುತಿ ಕೊಡುವಾಗ ಪ್ರಾಣ ಯಸ್ವಾಹ ಅಂತ ಪ್ರಾಣನಿಗಿದು ಅಂತ ಕೊಟ್ಟೇ ತಿನ್ನಲಿಕ್ಕೆ, ತಪ್ಪಿಸಲಿಕ್ಕಿಲ್ಲ. ಇತರ ದೇವತೆಗಳಿಗೆ ಆಹುತಿ ಕೊಡುವಾಗ ಬೇರೆ ಮಂತ್ರಗಳಲ್ಲಿ ಸ್ವಾಹಾಕಾರ ಕೊಡುವುದಿಲ್ಲ, ಪ್ರಾಣಾಹುತಿಯಿಂದಲೇ ಹೆಸರು. ಪ್ರಾಣಾಹುತಯ ಅಂತ ಹೇಳಿಕೊಂಡೆ ಬೇರೆ ಏನಾದರೂ ಉಂಟ ಪದ್ಧತಿಗಳನ್ನು ಚೇಂಜ್ ಮಾಡಲಿಕ್ಕೆ ಇಲ್ಲ. ದೇವತಾಸು ತದನ್ಯಸ್ಯ ನೈವೇದ್ಯಂ ವರ್ಜಯದ್ ಬುಧಃ. ಇನ್ನು ಉಳಿದವರದ್ದು ಬೇಡ ಹೇಳಿದರೆ ದೇವತೆಗಳ ಪಟ್ಟಿಯಲ್ಲಿ ಇವನನ್ನು ಹೊರತುಪಡಿಸಿ ಹೇಳಿತ್ತು, ಇವನನ್ನು ಸೇರಿಸಲಿಕ್ಕಿಲ್ಲ. ಅನ್ಯ ದೇವಸ್ಯ ನೈವೇದ್ಯಂ ಅಂದರೆ ಇವ ಅನ್ಯ ಅಲ್ಲ, ಇವ ದೇವರವನೇ. ಇವನಿಗೆ ಕೊಟ್ಟದ್ದನ್ನು ಯಾರಿಗೆ ಕೊಟ್ಟರೂ ತಪ್ಪಾಗುವುದಿಲ್ಲ, ಅದು ನಮಗೆ ಅವರು ಕೊಟ್ಟದ್ದನ್ನೇ ತಿನ್ನಲಿಕ್ಕೆ ಅಂತ ಅರ್ಥ. ಆದ್ದರಿಂದ ದೇವರಿಗೆ ಸಮರ್ಪಣೆ ಮಾಡಿ, ಲಕ್ಷ್ಮಿಗೆ ಮಾಡಿ, ಪ್ರಾಣನಿಗೆ ಮಾಡಿ, ಭಾರತಿಗೆ ಮಾಡಿ, ಮತ್ತು ಉಳಿದವರಿಗೆಲ್ಲ ಮಾಡಲಿಕ್ಕೆ ಇಷ್ಟೆಲ್ಲ ಕಲೀಲಿಕ್ಕುಂಟು. ಇಲ್ಲಾದರೆ ಅವರು ತಿನ್ನುವುದಿಲ್ಲ, ಅದು ಸರಿ ಇಲ್ಲ ಅಂತ, ಶುದ್ಧವಾಗಲಿಲ್ಲ ಅಂತ, ಪ್ರಾಣ ನೋಡಲಿಲ್ಲ ಅಂದರೆ. ವಾಯುಪ್ರಭುಕ್ತಂ ಅನ್ನಾದ್ಯನ್ ನಭೋಕ್ತವ್ಯಂತು ಯೋ ವದೇತ್ ರೌರವಂ ನರಕಂ ಪ್ರಾಪ್ಯ ಚಂಡಾಲೋ ಭುವಿಜಾಯ್. ಪ್ರಾಣದೇವರಿಗೆ ಕೊಟ್ಟದ್ದನ್ನು ತಿನ್ನಲಿಕ್ಕಿಲ್ಲ ಅಂತ ಹೇಳಿದರೆ ಅವನು ಹಾಳಾಗಿ ಹೋಗ್ತಾನೆ ಅಂತ ಬೈದು ಬಿಡ್ತದೆ ಸಂಹಿತೆ. ಪ್ರಾಣನ 3 ಅವತಾರಗಳ ಬಗ್ಗೆ ಮತ್ತೊಂದು ಸ್ಲೈಡ್ಸ್, ಮತ್ತೊಂದು ಮಾತು, ಮತ್ತೊಂದು ಚಿತ್ರ. ಇದು ನಮ್ಮ ಕೃಷ್ಣ ಮಠದ ಒಳಗೆ ಇರುವಂಥದ್ದು. ನೀವು ಗಮನಿಸಿ, ಗುರುತಿಸಿ, ಹುಡುಕಿ. 3 ಜನರನ್ನು ಒಟ್ಟು ಕೃಷ್ಣ ಮಠದೊಳಗೆ ಕೆತ್ತಿದ್ದಾರೆ. ನಡುವೆ ನಿಂತವನು ಹನುಮಂತ, ಆಚೆ ಬದಿಯಲ್ಲಿ ಭೀಮಸೇನ, ಈಚೆ ಬದಿಯಲ್ಲಿ ಮಧ್ವರಾಯ. ರಾಮಾವತಾರೇ ಹನುಮಾನ್ ರಾಮಕಾರ್ಯಾರ್ಥ ಸಾಧಕ. ಸಯೈವ ಭೀಮಸೇನಸ್ತು ಜಾತೋ ಭೂಮ್ಯಾ ಮಹಾಬಲಃ. ಕೃಷ್ಣಾವತಾರೇ ವಿಜ್ಞೇಯ. ಮರುದಂಶಃ ಪ್ರಕೀರ್ತಿತಃ. ನೋಡಿ, ಇವನು ವಾಯುದೇವರಾಗಿ ಹನುಮಂತನಾಗಿ ಬಂದದ್ದನ್ನೆಲ್ಲ ಮರುದಂಶ ಅಂತೇಳಿ ಸ್ಪಷ್ಟವಾಗಿ ಮತ್ತೊಂದು ಕಡೆಯಲ್ಲಿ ತೋರಿಸಿಕೊಟ್ಟದ್ದು ಕೊಟ್ಟಿದ್ದೇನೆ. ತದಾ ಭೂಮೌ ವಾಯುರೇವ ಭವಿಷ್ಯತಿ ಸಂಶಯ ಪ್ರಜ್ಞೆಯ ಸದೃಶೋ ಯಸ್ಯ ನಾಸ್ತಿ ಲೋಕೆ ಚತುರ್ದಶೆ ಅತಃ ಸ ಪ್ರಜ್ಞೆಯ ಪೂರ್ಣೋ ಭವಿಷ್ಯತಿ ಸಂಶಯ. ಪೂರ್ಣ ಪ್ರಜ್ಞಾ ಹೆಸರಿನಲ್ಲಿ ಅವನು ಮತ್ತೆ 14 ಲೋಕದಲ್ಲಿ ಅವನ ಪ್ರಜ್ಞೆಗೆ ಸಮನಾದವನಿಲ್ಲ ಹೇಳಿ ಅವನಿಗೆ ಪೂರ್ಣ ಪ್ರಜ್ಞಾ ಅಂತ. ಅಂದರೆ ಅವನು ಪೂರ್ಣನು, ಸರ್ವೋತ್ತಮನು, ಜೀವೋತ್ತಮನೇ ಎನ್ನುವ ಶಬ್ದವನ್ನು ಸಹ ಗರುಡ ಪುರಾಣ ಅವನಿಗೆ ಎಣೆಯಾರು ಜ್ಞಾನದಲ್ಲಿ ಅಂತ ತೋರಿಸಿಕೊಡ್ತಾರೆ. ಬಳಿಕ್ತ ತತ್ವಭುಷೇದಾಯಿ ದರ್ಶತಂ ಹೇಳಿ ಜ್ಞಾನಕ್ಕೂ ಬಲಕ್ಕೂ ಅವನೇ ದೊಡ್ಡವ. ಈಗ ಸಾಧನೆಗಾಗಿ ಹನುಮಂತನ ಕವಚ ಪಾರಾಯಣ ಎಷ್ಟು ಲಾಯ್ಕ್ ಇರ್ತದೆ ಹನುಮಂತನ ಚಿಂತನೆ ಅಂತ. ಹನುಮಾನ್ ಪೂರ್ವ ತಪ್ಪಾತು ದಕ್ಷಿಣೇ ಪವನಾತ್ಮಜ ಪಾತು ಪ್ರತೀಚ್ಯಾಂ ರಕ್ಷೋಗ್ನಃ ಪಾತು ಸಾಗರ ಪಾರಗಃ ಉದೀಚ್ಯಾಂ ಊರ್ಧ್ವ ತಪ್ಪಾತು ಕೇಸರಿ ಪ್ರಿಯನಂದನಃ ಅಧಸ್ತು ವಿಷ್ಣು ಭಕ್ತಸ್ತು ಪಾತು ಮಧ್ಯಂಚ ಪಾವನಿ ಅವಾಂತರ ದಿಶ ಪಾತು ಸೀತಾ ಶೋಕ ವಿನಾಶಕಃ. ಸುತ್ತಮುತ್ತಲೂ ಅವನ ರಕ್ಷಣೆಯನ್ನು ನಾವು ಕೇಳಿಕೊಂಡೆವು. ಲಂಕಾ ವಿದಾಹ ಪಾತು ಸರ್ವಾಪದ್ಭ್ಯ ನಿರಂತರಂ. ಎಲ್ಲ ಆಪತ್ತುಗಳಿಂದ ರಕ್ಷಣೆ ಮಾಡುವುದಾದರೆ ಒಂದೇ ಗೆರೆ ಸಾಕಂತೆ, ಲಂಕಾ ವಿದಾಹಕ ಅಂತ ಒಂದೇ ಶಬ್ದ ಸಾಕಾಗ್ತದೆ. ಹಾಗಾಗಿ ಅದನ್ನೇ ನಾನು ಗಟ್ಟಿಯಾಗಿ ಚಿತ್ರ ಮಾಡಿಟ್ಟುಕೊಂಡೆ. ಮತ್ತೆಲ್ಲದಕ್ಕಿಂತ ಭಾಳ ದೊಡ್ಡದು ಅಂದರೆ ಆಗಲಾರದ ಒಂದು ಸಂಗತಿ ಅದು. ವಿಶ್ವಕರ್ಮನ ನಿರ್ಮಿತಿ ಬೇರೆ, ಭಾಳ ದೊಡ್ಡ ಮಟ್ಟಿನ ಕೆಲಸ ಅದು. ಬ್ರಹ್ಮದೇವರು ಕೊಡಮಾಡಿದ ದಯಪಾಲಿಸಿದ್ದು ಕುಬೇರನಿಗೆ, ಅದು ನೀವು ಎಗರಿಸಿದ್ದು. ಹಾಗಾಗಿ ಅಲ್ಲಿ ಬ್ರಹ್ಮದೇವರ ಪವರ್ ಹೋಗಿದೆ, ಕದ್ದುಕೊಂಡ ಸೊತ್ತಾದ್ರಿಂದ. ನಿಜವಾಗಿ ಸಿಕ್ಕ ವಸ್ತು ಅದು ಪವರ್ಫುಲ್ ಆಗಿರ್ತದೆ ಕೊಟ್ಟವನ ಸಂಕಲ್ಪದಲ್ಲಿ. ಅದನ್ನು ಯಾರಾದರೂ ಎಗರಿಸಿದರೆ, ಇನ್ನೊಬ್ಬರ ಕೈಗೆ ಹೋದರೆ ಅದು ಪೆಟ್ಟು ತಿನ್ನಲಿಕ್ಕೆ ಬರ್ತದೆ. ಆದ್ದರಿಂದ ಅದು ಮಾಮೂಲಿ ಜಾಗ್ರತೆ. ಲಂಕೆಯನ್ನು ಕುಬೇರನಿಂದ ಕದ್ದವ ರಾವಣ, ಕೊಟ್ಟದ್ದು ಲಂಕೆಯನ್ನು ಕುಬೇರನಿಗೆ ಬ್ರಹ್ಮದೇವ. ಆದ್ದರಿಂದ ಬ್ರಹ್ಮದೇವರು ಕೈ ಬಿಟ್ಟರದನ್ನು. ಹಾಗಾಗಿ ಬ್ರಹ್ಮದೇವ ಸಮಾನನಾದ ಹನುಮಂತ ಅದನ್ನು ಸುಡಲಿಕ್ಕೆ ಸಮರ್ಥನಾದ. ಸುಗ್ರೀವ ಸಚಿವಪ್ಪಾತು ಮಸ್ತಕಂ ವಾಯುನಂದನಃ ಪಾಲಂ ಪಾತು ಮಹಾವೀರ ಭುವೋರ್ಮಧ್ಯೆ ನಿರಂತರಂ ನೇತ್ರೇ ಛಾಯಾಪಹಾರೀ ಚ ಪಾತುನಃ ಪ್ಲವಗೇಶ್ವರ. ಇನ್ನು ಅವಯವಗಳ ಬಗ್ಗೆ, ಅಂಗಾಂಗಗಳ ಬಗ್ಗೆ ಕವಚ ಚಿಂತನೆ ಅದು. ಕಪೋಲೆ ಕರ್ಣಮೂಲೆ ಚ ಪಾತು ಶ್ರೀರಾಮಕಿಂಕರ ನಾಸಾಗ್ರ ಮಂಜನೀ ಸುನು ಪಾತು ವಕ್ತ್ರಮರೀಶ್ವರ ವಾಚಂ ರುದ್ರಪ್ರಿಯ ಪಾತು. ನೋಡಿ, ರುದ್ರಾವತಾರ ಹೇಳಲಿಲ್ಲ, ರುದ್ರಪ್ರಿಯ ಅಂದಿದ್ದಾನೆ. ರುದ್ರ ಇವನಿಗೆ ಪ್ರಿಯ, ರುದ್ರನಿಗೆ ಇವ ಪ್ರಿಯ ಅಂತ. ಆಯಾತಂ ರುದ್ರವರ್ತನೆ ಅಂತ ವೇದ ಮಂತ್ರಗಳೇ ಅದನ್ನು ಚಿಂತನೆಯನ್ನು ಕೊಡ್ತದೆ. ಜಿಕ್ವಾಂ ಪಿಂಗಳಲೋಚನ ಪಾತು ದೇವ ಫಲ್ಗುನೇಷ್ಟ ಚುಬುಕಂ ದೈತ್ಯದರ್ಪ ಪಾತು ಕಂಠಂಚ ದೈತ್ಯಾರಿ ಸ್ಕಂದೌ ಪಾತು ಸುರಾರ್ಚಿತ ಭುಜೌ ಪಾತು ಮಹಾತೇಜ ಕರೌ ಚ ಚರಣಾಯುಧ ನಖಾನ್ನ ನಖಾಯುಧ ಪಾತು ಕುಕ್ಷೋ ಪಾತು ಕಪೀಶ್ವರ ವಕ್ಷೋ ಮುದ್ರಾಪಹಾರೀ ಚ ಪಾತು ಪಾರ್ಶ್ವೇ ಭುಜಾಯುಧ. ಇಲ್ಲಿ ಹನುಮಂತ ರಕ್ಷಣೆ ಮಾಡಿದ ಕತೆ ಅರ್ಜುನನ ರಥದಲ್ಲಿ ಉಂಟು ಹೇಳಲಿಕ್ಕೋಸ್ಕರ ಮಧ್ಯದಲ್ಲಿ ಬಹಳ ಎತ್ತರದಲ್ಲಿ ಫಲ್ಗುನೇಷ್ಟ ಅಂತ ಬಂದದ್ದಕ್ಕೆ ಅದನ್ನು ಗುರುತಿಸಿದ್ದೇನೆ ಹೇಗಿದೆ ಅಂತ ತೋರಿಸಲಿಕ್ಕೆ. ಅರ್ಜುನನಿಗೆ ಸಹಾಯ ಮಾಡಿದವ ಫಲ್ಗುನೇಷ್ಟನಾಗಿ ಹೇಗೆ ಅಂತ.
ಹೀಗೆ ಒಂದೊಂದು ಅವನ ಲೀಲೆಗಳನ್ನು ಇಟ್ಟುಕೊಂಡು ಚಿತ್ರಗೊಳಿಸಿದರೆ ಕವಚ ದೊಡ್ಡ ಮಟ್ಟಿನಲ್ಲಿ ನಮ್ಮನ್ನು ಮಾತಾಡಿಸ್ತದೆ. ಇನ್ನು ಮುಂದುವರಿದಿದೆ ಕೊನೆಯ ತುಂಡು. ಲಂಕಾ ನಿಭಂಜನ ಪಾತು ಪೃಷ್ಠದೇಶೇ ನಿರಂತರಂ ನಾಭಿಂಚರಾಮದೂತಸ್ತು ಕಟಿಂ ಪಾತು ಅನಿಲಾತ್ಮಜ. ಎಲ್ಲಿ ನೋಡಿದರೆ ಅನಿಲಾತ್ಮಜ, ವಾಯುಪುತ್ರ, ಅದೇ ಶಬ್ದಗಳಿರುವುದು, ಅಂಜನಿ ಸೂನಿಯಲ್ಲ. ಗುಹ್ಯಂ ಪಾತು ಮಹಾಪ್ರಾಜ್ಞ, ಲಿಂಗಂ ಪಾತು ಶಿವಪ್ರಿಯ, ನೋಡಿ ರುದ್ರಪ್ರಿಯ ಇದ್ದಾಗೆ. ಊರು ಚಿಜಾನು ನೀಪಾತು ಲಂಕಾ ಪ್ರಾಸಾದ ಮಂಜನ, ಜಂಗೇ ಪಾತು ಕಪಿಶ್ರೇಷ್ಠ, ಗುಲ್ಪೋ ಪಾತು ಮಹಾಬಲ, ಅಚಲೋದ್ಧಾರಕ ಪಾತು ಪಾದೋ ಭಾಸ್ಕರಧನ್ನಿಭ. ಇಲ್ಲಿ ಅಚರೋದ್ಧಾರನನ್ನು ಚಿತ್ರದಲ್ಲಿ ಕೊಟ್ಟಿದ್ದೇನೆ. ಹೇಗೆ ಬೆನ್ನಿನ ಮೇಲೆ ಅವನು ಬೆಟ್ಟವನ್ನು ಹಾಕ್ಕೊಂಡು ಬರ್ತಾನೆ, ಅದು ಸಣ್ಣದು ಕಾಣ್ತದೆ ಬೆಟ್ಟ, ಅವನು ಹಾಕಿಕೊಂಡು ಬೆನ್ನು ನೋಡಿದಾಗ. ಅಂಗಾನಿ ಅಮಿತ ಸತ್ವಾಧ್ಯ ಪಾತು ಪಾದಾಂಗುಲಿಸ್ತತ ಸರ್ವ ಅಂಗಾನಿ ಮಹಾಶೂರ ಪಾತು ರೋಮಾಣಿ ಚಾತ್ಮವಿತ್. ಭಗವಂತನನ್ನು ಚೆನ್ನಾಗಿ ತಿಳಿದವ ನನ್ನ ಒಂದೊಂದು ರೋಮವನ್ನು ರಕ್ಷಣೆ ಮಾಡಲಿ ಅಂತ. ಇದರದ್ದಾದರೆ ಫಲಶ್ರುತಿಯನ್ನು ಸ್ವಲ್ಪ ಮುಟ್ಟಿದ್ದೇನೆ, ಯಾಕೆಂದರೆ ಸ್ವಲ್ಪ ನೋಡಿಕೊಳ್ಳಿ ಹೇಳಲಿಕ್ಕೆ. ಇದರಲ್ಲಿ ಇನ್ನೂ ಒಂದು ಕವಚದಲ್ಲಿ ಔಚಿತ್ಯ ಇದೆ. ಕುಮಾರ ಕನ್ಯಕಾಂಪಾತ್, ಎಳವೆಯ ಬ್ರಹ್ಮಚಾರಿಯಾಗಿ ನಿಂತ ಹನುಮಂತ ನಮಗೆ ಹುಡುಗಿಯರನ್ನು ರಕ್ಷಣೆ ಮಾಡಲಿ ಅಂತ. ಪಿಂಗಾಕ್ಷ ಪಾತುವೈ ಪಶೂನ್, ಉರುಟು ಕಣ್ಣಿನ ಕೆಂಪು ಕಣ್ಣಿನ ಹನುಮಂತ ನಮ್ಮ ಮನೆ ಮಂದಿಯ ಪ್ರಾಣಿಗಳನ್ನು, ಹಟ್ಟಿಯ ಗೋವುಗಳನ್ನು ರಕ್ಷಣೆ ಮಾಡಲಿ. ವಾಯುಸೂನು ಸುತಾನ್ ಪಾತು, ಮಗುನಾಗಿ ಬಂದವ ಮಕ್ಕಳನ್ನು ಕಾಪಾಡಲಿ. ಮಾರ್ಗಂ ಪಾತು ಮಹಾಬಲಿ, ದ್ರೋಣಾಚಲ ಪುರಸ್ಥಾಯಿ ರಾಜದ್ವಾರೇಪಿ ರಕ್ಷಮಾಂ, ಕೋರ್ಟ್ ಕಚೇರಿಗಳಲ್ಲಿಯೂ. ಜಾನಕಿ ಶೋಕ ಭಯಹೃತ್ ಕುಡುಂಬಂ ಕಪಿವಲ್ಲಭ, ಪ್ರಾಚೀನ ಶಬ್ದ ಕುಡುಂಬ ಅಂತ. ಹಾಗಾಗಿ ಇಡೀ ನಮ್ಮ ಮನೆಯನ್ನು ರಕ್ಷಣೆ ಮಾಡಲಿ ಅಂತ. ಇದನ್ನು ಎಲ್ಲಿ ಹೇಳಲಿ ಅಂತ ಕೇಳಿದರೆ, ರಕ್ಷಾಹೀನಂತ ಯಸ್ಥಾನಂ ರಕ್ಷತಾಂ ಯಮಕಿಂಕರ, ಯಮನ ಸೇವಕನಾಗಿ, ಯಮ ಅಂದರೆ ರಾಮನೆಯಲ್ಲಿ ವೃತ್ತಿನಾಗಿ ನಿಂತ ಹನುಮಂತ ನಮ್ಮನ್ನು ಎಲ್ಲ ಕಡೆ ರಕ್ಷಣೆ ಮಾಡಲಿ. ಅಶ್ವತ್ಥ ಮೂಲೇರ್ಕಿವಾರೇ ಸ್ಥಿತ್ವ ಪಠತಿಯ ಪುಮಾನ್ ಅಚಲಾಂ ಶ್ರೇಮಾಪ್ನೋತಿ ಸಂಗ್ರಾಮಿ ವಿಜಯಂತ. ಸಂಪತ್ತು ಬರುವುದು ಆಪತ್ತು ಹೋಗುವುದು ಎಲ್ಲಿ ಕೇಳಿದರೆ ಅಶ್ವತ್ಥ ವರದ ಬುಡದಲ್ಲಿ ಕೂತು ಜಪ ಮಾಡಿದ್ರಂತೆ. ಯಾವಾಗ? ಶನಿವಾರ. ಭಾಳ ಚಂದ ಕೊಟ್ಟ ವರಗಳು. ಹನುಮಂತ ಹೇಳ್ತಾನೆ ಶನಿ ಹತ್ರ, ನೀನು ನನ್ನ ಸೇವೆ ಮಾಡುವವನಿಗೆ ನೀನು ಮುಟ್ಟುವಾಗಿಲ್ಲ ಅಂತ. ಆಯಿತು ಅಂತ ಶನಿ ಹೇಳಿರ್ತಾನೆ. ಹಾಗಾಗಿ ಅಂಥ ಒಂದು ಸ್ಟೋರಿಗೋಸ್ಕರ ಈ ಕವಚದಲ್ಲಿನ ಒಂದು ಪ್ರಯೋಗ ಪದ್ಧತಿ ಕೊಟ್ಟಿದ್ದೇನೆ. ಮುಂದೆ ವೈಭವದ ದರ್ಶನಕ್ಕಾಗಿ ಕರ್ಟನ್ ತೆಗೆದಿದ್ದೇನೆ. ಪಂಚವಕ್ತ್ರಂ ಮಹಾಭೀಮಂ ತ್ರಿಪಂಚ ನಯನೈರ್ಯುತಂ ಬಾಹುಭಿ ದಶಭಿರ್ಯುಕ್ತಂ ಸರ್ವಕಾಮಾರ್ಥ ಸಿದ್ಧಿತಂ. ಹನುಮಂತ ಬೇಕಾದಾಗ 10 ಕೈ ತೋರಿಸ್ತಾನೆ, 5 ಮೋರೆ ತೋರಿಸ್ತಾನೆ. ಅದರಲ್ಲಿ ಒಂದು ಮೋರೆ ಹನುಮಂತನದ್ದೇ, ಮತ್ತೊಂದು ಸಿಂಹದ ಮೋರೆ, ಇನ್ನೊಂದು ವರಾಹದ ಮೋರೆ, ಮಗದೊಂದು ಗರುಡನ ಮೋರೆ, ಮತ್ತೊಂದು ಸಿಂಹ ಕುದುರೆ ಮೋರೆ. ಪ್ರಧಾನವಾದಂಥ ಕುದುರೆ ಮೋರೆ. ಎದುರಲ್ಲಿ ಹನುಮಂತನ ಮೋರೆ, ಇಲ್ಲಿ ಹಾಕಿದಾಗಿಲ್ಲ, ಅದು ಗೊತ್ತಾಗುವುದಿಲ್ಲ. ಹಾಗೆ ಸುತ್ತು ಬರ್ತಾ ದಕ್ಷಿಣದಲ್ಲಿ ಪ್ರದಕ್ಷಿಣಾಕಾರದಲ್ಲಿ ನೋಡಿದ ದಕ್ಷಿಣದಲ್ಲಿ ಸಿಂಹ ಮೋರೆ, ಮತ್ತು ಪಶ್ಚಿಮದಲ್ಲಿ ಗರುಡ ಮೋರೆ, ಮತ್ತು ಉತ್ತರದಲ್ಲಿ ಸೂಕರ ಮೋರೆ, ಊರ್ಧ್ವ ಪ್ರದೇಶದಲ್ಲಿ ಮೋರೆ, ಕುದುರೆ ಮೋರೆ. ಒಟ್ಟು ಕೊಟ್ಟಿದೆ ಅಷ್ಟೇ ಆ ಮೋರೆಗಳನ್ನು. ಅದನ್ನು ನಾನು ಕುದುರೆ ಮೋರೆ ಮೇಲೆ ಕೊಡುವ ವ್ಯವಸ್ಥೆ ಮಾಡಿಕೊಂಡಾಗ ಅದು ಕೇಳಲಿಕ್ಕೆ ಬರಲಿಲ್ಲ, ಅದಕ್ಕೆ ಸರಿಯಾಗಿ ಅರ್ಥ ಆಗಲಿಲ್ಲ. ಹಾಗಾಗಿ ಇಷ್ಟರಲ್ಲಿ ಸಂತೋಷ ಪಡುವ ಅಂತ. ಮತ್ತು ಕೈಯಲ್ಲಿ 10 ಕೈ ಇತ್ತು, ಚಿತ್ರ ವ್ಯವಸ್ಥೆ ಮಾಡಲಿಕ್ಕೆ ಬಂತು. ಅದು ಏನೇನೋ ಕೈಯಲ್ಲಿ ಹೊತ್ಕೊಂಡು ಬಂದಿದ್ದಾನೆ ಕೊನೆಗೆ. ನಾನು ಹೇಳಿದ ಹಾಗೆ ತರಲಿಲ್ಲ ಆಯುಧಗಳನ್ನು. ಹಾಗಾಗಿ ಮಂತ್ರತಂತ್ರಗಳು ಹೇಳಿದ ಹಾಗೆ ಪಂಚಮುಖಿಯ ಉಪಾಸನೆ ಬಹಳ ಸುಲಭವಲ್ಲ. ದುರಿತಗಳ ನಿವೃತ್ತಿಗೆ, ಭೂಮಿಯ ಮನೆ ಮಾಡಲಿಕ್ಕೆ ಸೂಕರ ರೂಪದ ಹನುಮಂತನ ಚಿಂತನೆ ಮಾಡಬೇಕು. ದುರಿತ ನಿವೃತ್ತಿಗೆ ನರಸಿಂಹ ರೂಪದ ಮುಖದ ಚಿಂತನೆ ಮಾಡಲಿಕ್ಕೆ, ವಿಷಹರಕ್ಕೆ ಗರುಡ ರೂಪದ ಹನುಮಂತನ ಚಿಂತನೆ ಮಾಡಲಿಕ್ಕೆ, ಹಾಗೆ ಜ್ಞಾನಕ್ಕಾಗಿ ಹಯರೂಪದ ಹನುಮಂತನ ಮೋರೆ ಚಿಂತನೆ ಮಾಡಲಿಕ್ಕೆ, ಮತ್ತು ಉಳಿದ ಬುದ್ಧಿಯಾದಿಗಳಿಗಾಗಿ ಸ್ಥೈರ್ಯಕ್ಕಾಗಿ ಎಲ್ಲ ಹನುಮ ಮೋರ ಚಿಂತನೆ. ಹೀಗೆ ಪಂಚರೂಪದ ಚಿಂತನೆಯಲ್ಲಿಯೂ ತುಂಬ ಔಚಿತ್ಯಗಳಿವೆ. ಅದೆಲ್ಲ ಅರ್ಥ ಮಾಡಿಕೊಂಡು ಮಾಡುವಂಥದ್ದು ಹೊರತು ಕಲ್ಲುಂಟು ಅಂತ ಸುತ್ತು ಬರುವುದಲ್ಲ. ಯಾರೋ ತಂದಿಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಅದನ್ನು ನಾವು ಎಂತ ಹೇಳುವ ವಸ್ತು ಪ್ರದರ್ಶನಾಲಯದಂತೆ ಪಾರ್ಕಿನಂತೆ ಮಾಡುವುದಲ್ಲ. ಅದನ್ನು ಸ್ವಲ್ಪ ರಿಸ್ಕ್ ಇದೆ. ಇರುವ ಕ್ರಮ ಹೇಳಿದ್ದೇನೆ. ಅದು ಸುತ್ತ ಇರುವುದು ಮೋರೆ, ಮೇಲಕ್ಕೊಂದಿರುವ ಮೋರೆ, ಆಗಿಂದ ಸ್ಟ್ರೈಟ್ ಆಗಿ 5 ಸಾಲಲ್ಲಿ ಇರುವ ಮೋರೆಗಳಲ್ಲದು. ಇನ್ನೀಗ ರಾಮನ ಸ್ತೋತ್ರ ಬಂತು, ಹನುಮಂತನ ಸೀತೆಯ ಸ್ತೋತ್ರ ಬಂತು. ಹನುಮಂತನ ಸ್ತೋತ್ರ ಬರಲಿಲ್ಲಲ್ಲ, ಹನುಮಂತನ ಸ್ತೋತ್ರ ಬಂದಿದ್ದು ಅದು ವಿಭೀಷಣ ಮಾಡಿದ್ದು. ಅಂದರೆ ಗೊತ್ತಿದ್ದವನೇ ಮಾಡಿದರೆ ಅದಕ್ಕೊಂದು ಬೆಲೆ ಜಾಸ್ತಿ ಇರ್ತದೆ. ನಮೋ ಹನುಮತೆ ತುಭ್ಯಂ ಮನೋ ಮಾರುತ ಸೂನವೇ. ಚೆನ್ನಾಗಿದೆ, ತುಂಬ ವಿಶೇಷ ಇದೆ. ನಮ ಶ್ರೀರಾಮ ಭಕ್ತಾಯ ಶ್ಯಾಮಾಸ್ಯಾಯ ನಮೋ ನಮಃ. ನಮೋ ವಾನರವೀರಾಯ ಸುಗ್ರೀವ ಸಖ್ಯಕಾರಿಣೆ ಲಂಕಾ ವಿದಾಹನಾರ್ಥಾಯ ಹೇಲಾ ಸಾಗರತಾರಿಣೆ. ಅಲ್ಲಿ ಮಹಾಪ್ರಾಣ ಬರಲಿಲ್ಲ. ಸೀತಾಶೋಕ ವಿನಾಶಾಯ ರಾಮ ಮುದ್ರಾಧರಾಯ ಚ ರಾವಣಾಂತ ಕುಲಚ್ಛೇದಕಾರಿಣೆ ತೇ ನಮೋ ನಮಃ. ಮೇಘನಾದ ಮಖಧ್ವಂಸಕಾರಿಣೆ ತೇ ನಮೋ ನಮಃ. ಅಶೋಕವನ ವಿಧ್ವಂಸಕಾರಿಣೆ ಭಯಹಾರಿಣೆ ವಾಯುಪುತ್ರಾಯ ವೀರಾಯ
ಆಕಾಶೋತ್ತರಗಾಮಿನಿ ವನಪಾಲ ಶಿರಚ್ಛೇದ ಲಂಕಾ ಪ್ರಾಸಾದ ಭಂಜಿನಿ ಜಲತ್ ಕನಕವರ್ಣಾಯ ದೀರ್ಘ ಲಾಂಗೂಲಧಾರಿಣೆ ಸೌಮಿತ್ರಿ ಜಯದಾತ್ರೇ ಚ ರಾಮದೂತಾಯ ತೇ ನಮಃ. ಇದು ಒಂದೇ ಗೆರೆಯನ್ನು ಕೆಲವರು ಮಾತಾಡಿಸುವುದುಂಟು, ಅಷ್ಟೇ ಸಾಕಾಗತ್ತೆ. ಜಲತ್ ಕನಕವರ್ಣಾಯ, ಬಹಳ ಚಂದವಾದ ಬಣ್ಣದವ, ಹಳದಿ ಮಿಶ್ರಿತ ಕೆಂಪು ಬಣ್ಣದವ. ದೀರ್ಘ ಲಾಂಗೂಲಧಾರಣೆ, ದೊಡ್ಡ ಬಾಲ ಅವನದ್ದು. ಮತ್ತೆ ಸೌಮಿತ್ರಿ ಜಯದಾತ್ರೇ ಚ, ಲಕ್ಷ್ಮಣನನ್ನು ಬದುಕಿಸಿ ಬಂದವ. ರಾಮದೂತಾಯ ತೇ ನಮಃ. ನೋಡಿ, ಫಸ್ಟ್ ರಾಮದಾಸ ಶಬ್ದ ಹಾಕದೆ ನನಗೆ ಇದೆಲ್ಲ ತುಂಬ ಖುಷಿಯಾಗುತ್ತೆ. ಸಾಕ್ಷಾತ್ತಾಗಿ ನಿಂತ ವಿಭೀಷಣ ಹೇಳಿದ ಶಬ್ದದಲ್ಲಿ ರಾಮದೂತ, ವಾಯುಪುತ್ರ, ಇವೆಲ್ಲ ಶಬ್ದಗಳು ಅಧಿಕೃತವಾದ ಮಾಹಿತಿಗಳು. ಇವನ್ನೆಲ್ಲ ಕೋಟ್ ಮಾಡಲಿಕ್ಕಿರ್ತಕ್ಕಂಥ ಗೆರೆಗಳು ವಾಸ್ತವವಾಗಿ. ಅಕ್ಷಸ್ಯ ವಧಕರ್ತರೇ ಚ ಬ್ರಹ್ಮಪಾಶ ನಿವಾರಿಣೆ ಲಕ್ಷ್ಮಣಾಂಗ ಮಹಾಶಕ್ತಿ ಘಾತ ಕ್ಷತ ವಿನಾಶಿನಿ ರಕ್ಷೋಗ್ನಾಯ ರಿಪುಗ್ನಾಯ ಭೂತಗ್ನಾಯ ಚ ತೇ ನಮಃ. ವೃಕ್ಷವಾನರ ವೀರೋಗ ಪ್ರಾಣದಾಯ ನಮೋ ನಮಃ. ಪರಸೈನ್ಯ ಬಲಘ್ನಾಯ ಶಸ್ತ್ರಾಸ್ತ್ರಘ್ನಾಯ ತೇ ನಮಃ. ವಿಷಘ್ನಾಯ ದ್ವಿಷಘ್ನಾಯ ಜ್ವರಘ್ನಾಯ ಚ ತೇ ನಮಃ. ಮಹಾಭಯ ರಿಪುಘ್ನಾಯ ಭಕ್ತ ಪ್ರಾಣೇಕಹಾರಿಣಿ ಪರಪ್ರೇರಿತ ಮಂತ್ರಾಣಾಂ ಯಂತ್ರಾಣಾಂ ಸ್ತಂಭಹಾರಿಣಿ ಸ್ತಂಭಕಾರಿಣಿ. ಇದು ಪ್ರಧಾನವಾದ ಮತ್ತೊಂದು ಗೆರೆ. ಯಾರ್ಯಾರೋ ಏನೇನೋ ಮಾಡಿಕೊಂಡು ಮಾಟ ಕೃತ್ರಿಮ ಮತ್ತೊಂದು ಇನ್ನೊಂದು ನಡೆಸಿದರೆ ಎಂತಾದರೂ ಹನುಮಂತ ಅಂತ ಹೇಳಿದರೆ ಮುಗಿದೈತಿ, ಎಲ್ಲ ಹಾರಿ ಹೋಗ್ತದೆ. ಹಾಗಾಗಿ ಪರಪ್ರೇರಿತ ಮಂತ್ರಾಣಾಂ ತಂತ್ರಾಣಾಂ ಯಂತ್ರಾಣಾಂ ಎಲ್ಲ ಸ್ತಂಭ ಮಾಡುವವ ಅಂತೇಳಿ ಅವನನ್ನು ಕಟ್ಟಿಯಾಗಿ ಬಿಚ್ಚಿಕೊಂಡ ಕಥೆಯನ್ನು ಅದಕ್ಕೆ ಚಿಂತನೆಯಾಗಿ ಕೊಟ್ಟಿದ್ದೇನೆ ನೋಡಲಿಕ್ಕೋಸ್ಕರ. ಯಾವ ಕಟ್ಟುಪಾಡಿಗಳಿಗೂ ಸಿಲುಕದಂತೆ ಸ್ವತಂತ್ರವಾಗಿ ಮನುಷ್ಯ ತನ್ನ ಭಕ್ತ ಇರುವಂತೆ ಮಾಡಲಿಕ್ಕೆ ಕಾರಣನಿರ್ತಾನವು. ಪಯ ಪಾಷಾಣ ತರಣ ಹರಣಾಯ ನಮೋ ನಮಃ. ಬಾಲಾರ್ಕ ಮಂಡಲ ಪ್ರಾಸ ಹಾರಿಣೆ ಭಯಧಾರಿಣೆ ನಖಾಯುಧಾಯ ಭೀಮಾಯ ದಂತಾಯುಧ ಧರಾಯ ಚ ರಿಪುಮಾಯಾ ವಿನಾಶಾಯ ರಾಮಾಜ್ಞಾ ಲೋಕರಕ್ಷಿಣೆ. ಪ್ರತಿಗ್ರಾಮ ಸ್ಥಿತಾಯಾತ, ಎಲ್ಲೆಂದರಲ್ಲಿ ಇದ್ದೇ ಇದ್ದಾನವ. ರಕ್ಷೋಭೂತ ವಧಾರ್ತಿನಿ ಕರಾಳ ಶೈಲ ಶಸ್ತ್ರಾಯ ದ್ರುಮ ಶಸ್ತ್ರಾಯ ತೇ ನಮಃ. ಎಂಥ ಅವನ ಶಸ್ತ್ರ ಯಾವುದು ಕೇಳಿದರೆ ದೊಡ್ಡ ಬಂಡೆ ಕೋಡೆ ಎತ್ತಿ ಹಿಡಿಯುವುದು ಹೊಡೆಯುದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅವನು ಹೊಡೆಯುವ ರೀತಿ. ಬಾಲೈಕ ಬ್ರಹ್ಮಚರ್ಯಾಯ ರುದ್ರಮೂರ್ತಿ ಧರಾಯ ಚ, ನೋಡಿ ರುದ್ರಮೂರ್ತಿಯನ್ನು ಒತ್ತವನವನು, ಅವನು ರುದ್ರ ಆಗುವುದಕ್ಕೆ. ಮತ್ತೆ ವಿಹಂಗಮಾಯ ಸರ್ವಾಯ ವಜ್ರದೇಹಾಯ ತೇ ನಮಃ. ಕೋಪೀನ ವಾಸತೆ ತುಭ್ಯಂ ರಾಮಭಕ್ತಿ ರಥಾಯ ಚ ದಕ್ಷಿಣಾಶ ಭಾಸ್ಕರಾಯ ಶತಚಂದ್ರೋದಯಾತ್ಮನೆ ಕೃತ್ಯಾಕ್ಷತ ವೃಥಾಗ್ನಾಯ. ಕೃತ್ಯ ಅಂದರೆ ವಿಚ್ಕ್ರಾಫ್ಟ್ ಅಂತ ಅರ್ಥ. ಸರ್ವ ಕ್ಲೇಶಹರಾಯ ಚ ಸ್ವಾಮಿ ಆಜ್ಞಾಪಾರ್ಥ ಸಂಗ್ರಾಮ ಸಖ್ಯೇ ಸಂಜಯ ಧಾರಿಣಿ ಭಕ್ತಾಂತ ದಿವ್ಯವಾದೇಶು ಸಂಗ್ರಾಮೇ ಜಯದಾಯಿನಿ ಕಿಲ್ಕಿಲ ಬುಬುಗೋಚ್ಚಾರ ಘೋರ ಶಬ್ದಕರಾಯ ಚ. ಅವನು ಮಾಡುವ ಶಬ್ದಗಳನ್ನು ಇಲ್ಲಿ ಅನುಕರಣೆ ಮಾಡಿದ್ದಾರೆ. ಸರ್ಪ ಅಗ್ನಿ ವ್ಯಾಧಿ ಸಂಸ್ತಂಭಕಾರಿಣೆ ವನಚಾರಿಣೆ ಸದಾ ಅವನ ಫಲಾಹಾರ ಸಂತೃಪ್ತಾಯ ವಿಶೇಷತೆ. ಹನುಮಂತ ಪೂಜೆ ಮಾಡಲಿಕ್ಕಿಂತ ಎಂತ ಮಾಡಲಿಕ್ಕೆ ಉಂಟು ಎಲ್ಲ ಕೇಳಬೇಡಿ. ಅದಕ್ಕೆ ಸುಮ್ಮನೆ 5 ಬಾಳೆಹಣ್ಣಿಟ್ಟರು ಆಗತ್ತೆ ಅಂತ. ಹಣ್ಣು ಸಮರ್ಪಣೆ ಮಾಡಿದ್ರು 5 ಅವನ ಸಂಖ್ಯೆ ಅದು. ಹೀಗೆ ವಿವೇಚನೆ ಮಾಡಿದ ಹನುಮಂತನ ಸ್ತೋತ್ರದ ಕೊನೆ ಇಲ್ಲಿ ಕೊಟ್ಟಿದ್ದೇನೆ. ಮಹಾರ್ಣವ ಶಿಲಾಬದ್ಧ ಸೇತುಬಂಧಾಯ ತೇ ನಮಃ ಅಂತ. ನಿಜವಾಗಿ ಸೇತುಬಂಧ ನಡೆಸಿದ್ದ ಹನುಮಂತ ಹೇಳಲಿಕ್ಕೋಸ್ಕರ ರಾಮ ಹೇಳಿ ಹನುಮಂತ ಮಾಡುವ ಕೆಲಸದ ಚಿತ್ರ ಕೊಟ್ಟಿದ್ದೇನೆ. ವಿಭೀಷಣದನ್ನು ಸ್ಪಷ್ಟವಾಗಿ ಗಮನಿಸಿ ಹೇಳ್ತಾ ಇದ್ದಾನೆ. ವಾದೇ ವಿವಾದೇ ಸಂಗ್ರಾಮೇ ಭಯೇ ಘೋರೆ ಮಹಾವನೆ ಸಿಂಹವ್ಯಾಘ್ರಾದಿ ಚೋರೇಭ್ಯ ಸ್ತೋತ್ರಪಾಠಾತ್ ಭಯನ್ನಹಿ. ಯಾವುದರಿಂದಲೂ ಭಯಬಾರದಂತೆ. ದಿವ್ಯೇ ಭೂತ ಭಯೇ ವ್ಯಾಧೋ ವಿಷಯಸ್ಥಾವರ ಜಂಗಮೆ ರಾಜಶತ್ರು ಭಯೇ ಚೋಗ್ರೆ ತಥಾ ಗ್ರಹ ಭಯೇಶು ಚ ಜಲೆ ಸರ್ವೇ ಮಹಾವೃಷ್ಟೋ ದುರ್ಭಿಕ್ಷೆ ಪ್ರಾಣಸಂಪ್ಲವೆ ಪಟೇ ಸ್ತೋತ್ರಂ ಪ್ರಯುಜ್ಯೇತ ಭಯೇಭ್ಯಃ ಸರ್ವತೋ ನರಃ ತಸ್ಯ ಕ್ವಾಪಿ ಭಯನ್ನಾಸ್ತಿ ಸ್ತವ ಪಾಠತಃ ಸರ್ವದಾ ವೈ ತ್ರಿಕಾಲಂಚ ಪಠನೀಯಮಿದಂ ಸ್ತವಂ ಸರ್ವಾನ್ ಕಾಮಾನಮಾಪ್ನೋತಿ ನಾತ್ರಕಾರ್ಯ ವಿಚಾರಣ ವಿಭೀಷಣ ಕೃತಂ ಸ್ತೋತ್ರಂ ತಾರ್ಕ್ಷೇಣ ಸಮುದೀರಿತಂ. ವಿಭೀಷಣ ಹೇಳಿದ ಈ ಸ್ತೋತ್ರ ಗರುಡ ಹೇಳಿದ್ದಾನೆ. ಯಾಕೆಂದರೆ ಗರುಡ ಅವನಿಗಿಂತ ಕಿರಿಯ ಇದ್ದಾನೆ ಪಾಠ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ. ಯೇ ಪಠಿಷ್ಯಂತಿ ಭಕ್ತಿಯಾ ವೈ ಸಿದ್ಧಯ ತತ್ಕರೆಸ್ಥಿತಾ. ಇದು ಸಂಹಿತೆಯ ಮಾತು. ಇನ್ನು ರಾಮನ ಒಂದಿಷ್ಟು ಗುಣಗಳು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ಪಟ್ಟಿ ಮಾಡಿದ್ದೇನೆ. 106 ಗುಣಗಳು ರಾಮನದ್ದನ್ನು ನೀವೇ ಓದಿಕೊಳ್ಳಿಕ್ಕೋಸ್ಕರ ಬಿಟ್ಟಿದ್ದೇನೆ.
ಶ್ರೀಹರಿಪ್ರಿಯತಾಂ ನಾರಾಯಣ.